ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ದಾವಣಗೆರೆ ಜಿಲ್ಲೆಯಲ್ಲಿ ಪಡಿತರ ಅಕ್ಕಿಯ ದಂಧೆ ಅವ್ಯಾಹತವಾಗಿದೆ. ಬಡವರ ಹೊಟ್ಟೆ ಸೇರ್ಬೇಕಾಗಿದ್ದಂಥ ಪಡಿತರ ಅಕ್ಕಿ ಇವತ್ತು ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಅದ್ರ ಬಗ್ಗೆ ಒಂದು ಕಡೆ ನ್ಯೂಸು ಸುದ್ದಿಯೊಂದನ್ನು ಎಕ್ಸ್ಕ್ಲೂಸಿವ್ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ. ಅಪಾರ ಪ್ರಮಾಣದಲ್ಲಿ ಸಂಗ್ರಹವಾಗಿದ್ದಂತಹ ಪಡಿತರ ಅಕ್ಕಿಯ ಮೇಲೆ ತಹಶೀಲ್ದಾರ್ ನೇತೃತ್ವದ ತಂಡ ದಾಳಿ ಮಾಡಿದೆ. ಅದ್ರ ಬಗ್ಗೆ ಒಂದು ಕಡೆ ನ್ಯೂಸು ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾಯಿದೆ. ಎಲ್ಲಿ ದಾಳಿ ಮಾಡಿರುವಂಥದ್ದು, ಎಷ್ಟು ಚೀಲ ಪಡಿತರ ಅಕ್ಕಿಯಲ್ಲಿ ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಒಂದು ಕಡೆ ನ್ಯೂಸ್ ಸುದ್ದಿಯನ್ನು ಬ್ರೇಕ್ ಮಾಡ್ತಿದೆ. ಬ್ರೇಕಿಂಗ್ ಏನೋ ನೋಡ್ತಾ ಹೋಗೋಣ. ಎಲ್ಲಿ ಪಡಿತರ ಅಕ್ಕಿ ಸಂಗ್ರಹ ಆಗಿದ್ದು, ಯಾರು ದಾಳಿಯನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ಕಡೆ ನ್ಯೂಸ್ ಸುದ್ದಿಯನ್ನು ಬ್ರೇಕ್ ಮಾಡ್ತಾಯಿದೆ. ಬ್ರೇಕಿಂಗ್ ಏನೋ ನೋಡ್ತಾ ಹೋಗೋಣ. ದಾವಣಗೆರೆ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಪಡಿತರ ಅಕ್ಕಿ ಪತ್ತೆಯಾಗಿದೆ. ಕಾಳಸಂತೆಯಲ್ಲಿ ಮಾರಾಟವಾಗ್ತಿದ್ದ ಪಡಿತರ ಅಕ್ಕಿ ವಶವನ್ನು ಪಡಿಸಿಕೊಳ್ಳಲಾಗಿದೆ. ನೂರಾರು ಚೀಲ ಅಕ್ಕಿ ಅಕ್ರಮ ದಾಸ್ತಾನು. ತಹಸೀಲ್ದಾರ್ ದಾಳಿಯನ್ನು ಮಾಡಿದ್ದಾರೆ. ಕುಂಬಳೂರು ಸಮೀಪದ ಗೋದಾಮಿನಲ್ಲಿ ಅಕ್ರಮ ದಾಸ್ತಾನವನ್ನು ಮಾಡಲಾಗಿತ್ತು. ಹರಿಹರ ತಾಲೂಕಿನ ಕುಂಬಳೂರು ಗ್ರಾಮದಲ್ಲಿ ಅಕ್ರಮವಾಗಿ ಸಂಗ್ರಹವನ್ನು ಮಾಡಲಾಗಿತ್ತು. 111 ಗನ್ನಿ ಚೀಲ, 65 ಪ್ಲಾಸ್ಟಿಕ್ ಚೀಲದಲ್ಲಿ ಪಡಿತರ ಅಕ್ಕಿ ಪತ್ತೆಯಾಗಿದೆ. ನ್ಯಾಯಬೆಲೆ ಅಂಗಡಿಯಿಂದ ನೇರವಾಗಿ ಕಾಳಸಂತೆಗೆ ಅಕ್ಕಿ ಮಾರಾಟವಾಗಿರುವಂಥದ್ದು. ಹರಿಹರ ತಹಶೀಲ್ದಾರ್ ಸಂತೋಷ್ ನೇತೃತ್ವದಲ್ಲಿ ಮಧ್ಯರಾತ್ರಿ ದಾಳಿಯನ್ನು ಮಾಡಿದ್ದಾರೆ. ನೂರಾರು ಚೀಲ ಪಡಿತರ ಅಕ್ಕಿ ವಶಪಡಿಸಿಕೊಂಡ ತಹಸೀಲ್ದಾರ್. ದಾವಣಗೆರೆ ಜಿಲ್ಲೆಯಲ್ಲಿ ಪಡಿತರ ದಂಧೆ ಅವ್ಯಾಹತವಾಗಿದೆ. ಕಣ್ಮುಚ್ಚಿ ಕುಳಿತ ಆಹಾರ ಇಲಾಖೆ ಅಧಿಕಾರಿಗಳು ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮಲೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ. ದಂಧೆಕೋರರ ವಿರುದ್ಧ ದೂರು ದಾಖಲಾಗಿರುವಂಥದ್ದು. ಇದು ಪಡಿತರ ದಂಧೆ ಬಗ್ಗೆ ಒಂದನೇ ನ್ಯೂಸ್ ಬ್ರೇಕ್ ಮಾಡ್ತಿರುವಂಥ ಎಕ್ಸ್ಕ್ಲೂಸಿವ್ ಸುದ್ದಿ. ದಾವಣಗೆರೆ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಪಡಿತರ ಅಕ್ಕಿ ಪತ್ತೆಯಾಗಿರುವಂಥದ್ದು. ಕಾಳಸಂತೆಯಲ್ಲಿ ಮಾರಾಟವಾಗ್ತಿದ್ದ ಪಡಿತರ ಅಕ್ಕಿಯನ್ನು ತಹಶೀಲ್ದಾರ್ ವಶಪಡಿಸಿಕೊಂಡಿದ್ದಾರೆ. ನೂರಾರು ಚೀಲ ಅಕ್ಕಿ ಅಕ್ರಮ ದಾಸ್ತಾನು. ತಹಶೀಲ್ದಾರ್ ನೇತೃತ್ವದ ತಂಡ ದಾಳಿಯನ್ನು ಮಾಡಿರುವಂಥದ್ದು. ಕುಂಬಳೂರು ಸಮೀಪದ ಗೋದಾಮಿನಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ದಾಸ್ತಾನು ಮಾಡಲಾಗಿತ್ತು. ಹರಿಹರ ತಾಲೂಕಿನ ಕುಂಬಳೂರು ಗ್ರಾಮದಲ್ಲಿ ಸಂಗ್ರಹವಾಗಿದ್ದಂತಹ ಪಡಿತರ ಅಕ್ಕಿ 111 ಗನ್ನಿ ಚೀಲ, 65 ಪ್ಲಾಸ್ಟಿಕ್ ಚೀಲದಲ್ಲಿ ಪಡಿತರ ಅಕ್ಕಿ ಪತ್ತೆಯಾಗಿದೆ. ನ್ಯಾಯಬೆಲೆ ಅಂಗಡಿಯಿಂದ ನೇರವಾಗಿ ಕಾಳಸಂತೆಗೆ ಅಕ್ಕಿ ಮಾರಾಟವಾಗಿರುವಂಥದ್ದು. ಹರಿಹರ ತಹಶೀಲ್ದಾರ್ ಸಂತೋಷ್ ನೇತೃತ್ವದಲ್ಲಿ ಮಧ್ಯರಾತ್ರಿ ದಾಳಿಯನ್ನು ಮಾಡಿದ್ದಾರೆ. ನೂರಾರು ಚೀಲ ಪಡಿತರ ಅಕ್ಕಿಯನ್ನು ವಶಪಡಿಸಿಕೊಂಡಂತಹ ತಹಶೀಲ್ದಾರ್. ದಾವಣಗೆರೆ ಜಿಲ್ಲೆಯಲ್ಲಿ ಪಡಿತರ ದಂಧೆ ಅವ್ಯಾಹತವಾಗಿದೆ. ಕಣ್ಮುಚ್ಚಿ ಕುಳಿತಿದ್ದಾರೆ ಆಹಾರ ಇಲಾಖೆಯ ಅಧಿಕಾರಿಗಳು. ಯಾಕಂದರೆ ಅವರಿಗೆಲ್ಲ ಗೊತ್ತಿರುತ್ತೆ. ಮಲೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ. ಏನು ಅಕ್ರಮ ಪಡಿತರ ದಂಧೆಯ ವಿರುದ್ಧವಾಗಿ ಮಲೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು. ಅವ್ಯಾಹತವಾಗಿ ಅಕ್ರಮ ಪಡಿತರ ದಂಧೆ ಏನಿದೆ ಅವ್ಯಾಹತವಾಗಿದೆ ದಂಧೆ ದಾವಣಗೆರೆ ಜಿಲ್ಲೆಯಲ್ಲಿ. ನೀವು ದೃಶ್ಯಗಳಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ದಂಧೆ ಮಾಡ್ತಾ ಇದ್ದಾರೆ ಅಂತೇಳಿ. ಏನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಇದು ಗನ್ನಿ ಚೀಲ ಅಂತ ಅಂದರೆ ನ್ಯಾಯಬೆಲೆ ಅಂಗಡಿಗೆ ಸರಬರಾಜು ಹೋಗುವಂಥ ಚೀಲಗಳು ನೇರವಾಗಿ ಬಂದು ಇಲ್ಲಿ ಗೋದಾಮಿಗೆ ಬಿದ್ದಿರುವಂಥದ್ದು. ಸುಮಾರು 111 ಗನ್ನಿ ಚೀಲಗಳು ಬಂದು ಬಿದ್ದಿರುವಂಥದ್ದು. ಅಲ್ಲಿ ಸಾಮಾನ್ಯವಾಗಿ ದಂಧೆ ಮಾಡುವಂಥವ್ರು ಬೇರೆ ಪ್ಲಾಸ್ಟಿಕ್ ಚೀಲಗಳಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಬಂದು ಸಂಗ್ರಹಣೆಯನ್ನು ಮಾಡ್ತಾರೆ. ಆದರೆ ಇವರು ನೇರವಾಗಿ ಯಾವುದೋ ನ್ಯಾಯಬೆಲೆ ಅಂಗಡಿಗೆ ಅಥವಾ ಯಾವುದೋ ಹಾಸ್ಟೆಲ್ಗೆ ಹೋಗಬೇಕಾದಂಥ ಅಕ್ಕಿಯನ್ನು ಖರೀದಿ ಮಾಡಿಕೊಂಡು ತಂದು ಇಲ್ಲಿ ಒಂದು ಕಡೆ ಶೇಖರಣೆಯನ್ನು ಅಕ್ರಮವಾಗಿ ಶೇಖರಣೆಯನ್ನು ಮಾಡಿಕೊಂಡು ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆಯನ್ನು ಅದನ್ನು ಸಾಗಾಣಿಕೆ ಮಾಡುವಂಥ ದಂಧೆಯನ್ನು ಮಾಡ್ತಾರೆ. ಇದು ಕೇವಲ ಮಲೆಬೆನ್ನೂರು ಮಾತ್ರ ಅಲ್ಲ, ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಈ ರೀತಿಯ ದಂಧೆ ಏನಿದೆ, ಪಡಿತರ ಅಕ್ಕಿ ದಂಧೆ ಏನಿದೆ, ಅಕ್ಕಿ ದಂಧೆ ಅವ್ಯಾಹತವಾಗಿದೆ. ಸಿದ್ದರಾಮಯ್ಯನವರು ಅನ್ನಭಾಗ್ಯ ಅಕ್ಕಿಯನ್ನು ಜಾರಿಗೆ ತಂದು ಬಡವರ ಹೊಟ್ಟೆ ತುಂಬಿಸಬೇಕು ಅಂತ ಪ್ಲ್ಯಾನ್ ಮಾಡಿ ಅಕ್ಕಿಯನ್ನು ಕೊಡ್ತಾ ಇದ್ದರೆ, ಈ ಕಡೆ ಈ ದಂಧೆಕೋರರು ಏನಿದ್ದಾರೆ ಆ ಅಕ್ಕಿಯನ್ನು ತೆಗೆದುಕೊಂಡು ಮತ್ತೆ ಬೇರೆ ರಾಜ್ಯಕ್ಕೆ ಸಪ್ಲೈನ ಮಾಡ್ತಿದ್ದಾರೆ. ಬೇರೆ ರಾಜ್ಯದಲ್ಲಿ ಮತ್ತೆ ಇದು ಚೀಲ ಇನ್ನೊಂದು ಚೀಲಕ್ಕೆ ಡಂಪ್ ಆಗಿ ಮತ್ತೆ ನಮ್ಮ ರಾಜ್ಯಕ್ಕೆ ಹೆಚ್ಚುವರಿ ಹಣಕ್ಕೆ ವಾಪಸ್ ಬರ್ತಾ ಇದೆ. ಆ ರೀತಿಯಾದ ದಂಧೆ ಅವ್ಯಾಹತವಾಗಿದೆ. ಇದು ಕೇವಲ ದಾವಣಗೆರೆ ಜಿಲ್ಲೆ ಅಂತಲ್ಲ, ಇಡೀ ರಾಜ್ಯದಲ್ಲೇ ಪಡಿತರ ದಂಧೆ ಅನ್ನುವಂಥದ್ದು ಇದೆಯಲ್ಲ, ತುಂಬ ದೊಡ್ಡ ಜಾಲ ಇದು. ಆ ಜಾಲವನ್ನು ಇವತ್ತಿನವರು ಕೂಡ ಯಾವ ಪೊಲೀಸ್ನವರು ಬೆದರಿಸಲಿಕ್ಕಾಗಿಲ್ಲ, ಯಾವ ಸರ್ಕಾರ ಕೂಡ ಅದನ್ನು ನಿಲ್ಲಿಸಲಿಕ್ಕಾಗಿಲ್ಲ. ಸಿದ್ದರಾಮಯ್ಯನವರು ಎದೆ ತಟ್ಕೊಂಡು ಹೇಳ್ತಾರೆ, ನಾನು ಅಕ್ಕಿ ಕೊಡ್ತಾ ಇದ್ದೀನಿ, ಅನ್ನಭಾಗ್ಯ ಅಕ್ಕಿ. ಖಂಡಿತವಾಗಿ ನೀವು ಅನ್ನಭಾಗ್ಯ ಅಕ್ಕಿ ಕೊಡ್ತಾ ಇದ್ದೀರಿ, ಆದರೆ ಯಾರಿಗೆ ತಲುಪಬೇಕೋ ಆ ಅಕ್ಕಿ ಅವ್ರಿಗೆ ತಲುಪ್ತಾ ಇಲ್ಲ. ತೆಗೆದುಕೊಂಡಂಥ ಕೆಲವು ಜನ ಫ್ರೀಯಾಗಿ ತೆಗೆದುಕೊಂಡಂಥ ಅಕ್ಕಿಯನ್ನು ಕೆಲವರು 10 ರೂಪಾಯಿ 12 ರೂಪಾಯಿ ಮಾರಾಟವನ್ನು ಮಾಡ್ತಿದ್ದಾರೆ. ಆ ಅಕ್ಕಿಯನ್ನು ತೆಗೆದುಕೊಂಡು ಹೋಗಿ ಮತ್ತೆ ಇವರು ಕಾಳಸಂತೆಯಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಇದು ಕುಂಬಳೂರು ಸಮೀಪದ ಗೋದಾಮು. ನೀವೇನು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ, ಅದು ಕುಂಬಳೂರು ಸಮೀಪದ ಒಂದು ಜಮೀನಲ್ಲಿ, ಕುಂಬಳೂರು ಇನ್ ಬಿಟ್ವೀನ್ ನಿಟ್ಟೂರು ಮಧ್ಯೆ ಬರುವಂಥ ಒಂದು ಜಮೀನಿನಲ್ಲಿ ಒಂದು ಗೋದಾಮನ್ನು ಮಾಡ್ಕೊಂಡಿದ್ದಾರೆ. ಪ್ರತಿನಿತ್ಯ 100 ಚೀಲ ಅಕ್ಕಿಯಲ್ಲಿ ಸಂಗ್ರಹಣೆ ಮಾಡಿ ಅಲ್ಲಿಂದ ಮತ್ತೆ ತೆಗೆದುಕೊಂಡು ಬೇರೆ ಕಡೆ ಶಿಫ್ಟನ್ನು ಮಾಡ್ತಾರೆ. ಖಚಿತ ಮಾಹಿತಿ ಸಿಗುತ್ತೆ ನಮಗೆ. ಕಳೆದ 2 ದಿನಗಳ ಹಿಂದುಗಡೆ ಇನ್ನೊಂದು ಗೋದಾಮ್ನಲ್ಲಿ ಅಕ್ಕಿಯನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ ಅಂತೇಳಿ ಖಚಿತ ಮಾಹಿತಿ ಸಿಕ್ಕ ನಂತರ ನಾವು ತಹಶೀಲ್ದಾರ್ ಸಂತೋಷ್ ಅವರಿಗೆ ಒಂದು ಮಾಹಿತಿಯನ್ನು ಕೊಡ್ತೀವಿ ಹೊನ್ಗಡ ನ್ಯೂಸಿಂದ. ಸರ್, ಇಂಥ ಕಡೆ ಅಕ್ಕಿಯನ್ನು ದಾಸ್ತಾನು ಮಾಡಿದ್ದಾರಂತೆ,
ನಾವು ಹೋಗಿ ಅಲ್ಲಿ ರೇಡ್ ಮಾಡುವಂಥದ್ದು ಅದು ಕಾನೂನು ಬಾಹಿರ ಆಗುತ್ತೆ. ಹಾಗಾಗಿ ನಾವು ಹೋಗಿ ರೇಡ್ ಮಾಡೋದಿಲ್ಲ, ನೀವು ದಯವಿಟ್ಟು ಅದು ಪರಿಶೀಲನೆ ಮಾಡಿ ಅಂತ ಕೊಟ್ಟಾಗ ಸಂತೋಷ್ ಅವರು ಕೇವಲ ಒಂದೇ ಒಂದು ಮಾತಿಗೆ ಅಲ್ಲಿ ಹೋಗಿ ಆ ಗೋಡನನ್ನು ಪರಿಶೀಲನೆ ಮಾಡಿದಾಗ 100 ಚೀಲ ಅಲ್ಲಿ ಅಕ್ಕಿ ಕಂಡು ಬಂದಿರುವಂಥದ್ದು. ಸರಿಸುಮಾರು ರಾತ್ರಿ 12ವರೆಗೆ ಅದೇ ಗೋದಾಮಿನ ಬೀಗವನ್ನು ತೆಗೆಸಿ ತಹಶೀಲ್ದಾರ್ 12ವರೆ 1 ಗಂಟೆವರೆಗೂ ಅಲ್ಲೇ ಇದ್ದು ಎಲ್ಲ ಪರಿಶೀಲನೆ ಮಾಡಿ ಮಲೆಬೆನ್ನೂರು ಪೊಲೀಸರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿ FIR ಮಾಡಿಸಿದ್ದಾರೆ. ಇಟ್ಸ್ ಎ ಗುಡ್ ವರ್ಕ್ ಇದೆ. ಯಾಕಂದರೆ ಬಹಳಷ್ಟು ಜನ ಏನು ಮಾಡ್ತಾರೆ, ಯಾವುದೋ ಒಂದು ಮಾಹಿತಿ ಕೊಟ್ಟ ತಕ್ಷಣ ಅಲ್ಲಿದ್ದಕ್ಕಂಥ ಯಾರೋ ದಂಧೆಕೋರಿಗೆ ಮಾಹಿತಿಯನ್ನು ಕೊಟ್ಟು ಅದನ್ನು ಶಿಫ್ಟ್ ಮಾಡಿಸುವಂಥದ್ದು ಬೇರೆ ರೀತಿಯಾದ ಸಪೋರ್ಟನ್ನು ಮಾಡ್ತಾ ಇರ್ತಾರೆ. ಆದರೆ ತಹಶೀಲ್ದಾರ್ ಅವರು ಯಾವಾಗ ನಾವು ಮಾಹಿತಿ ಕೊಡ್ತೀವಿ ಖುದ್ದಾಗಿ ಅವರೇ ಸ್ಪಾಟಿಗೆ ಹೋಗಿ ಅಲ್ಲಿ ನಿಜವಾಗಿಯೂ ಅಕ್ಕಿ ಇದೆಯಾ ಅಥವಾ ಏನಿದೆ ಏನು ಅಂತ ಪರಿಶೀಲನೆ ಮಾಡಿದ್ದಾರೆ. ಸುಮಾರು 12:40ಕ್ಕೆ ಗೋಡಾಮಿನ ಬೀಗವನ್ನು ತೆಗೆಸಿ ಎಲ್ಲ ನೋಡ್ತಾರೆ. ನೋಡಿದ ತಕ್ಷಣ ನೀವು ದೃಶ್ಯಗಳು ನೋಡ್ಬೋದು. ತಹಶೀಲ್ದಾರ್ ಸಂತೋಷ್ ಅವರು ಇದ್ದಾರಲ್ಲಿ, ಆ ಫೋಟೋದಲ್ಲೆಲ್ಲ ಇದ್ದಾರಲ್ಲಿ. ಆ ಒಂದು GPS ಫೋಟೋ ಕೂಡ ಅದು, ಅಂದರೆ ಎಲ್ಲಿ ಎಷ್ಟು ಗಂಟೆಗೆ ಏನು ಅಂತಂದೇಳಿ ನೀವು ನೋಡು 12:27ಕ್ಕೆ ತೆಗೆದಂಥ ಫೋಟೋ ಅವೆಲ್ಲ. ಅಂದರೆ ಮಧ್ಯರಾತ್ರಿ ಹೋಗಿ ಆ ಗೋದಾಮಿನ ಮೇಲೆ ರೇಡನ್ನು ಮಾಡಿ ಅಷ್ಟೂ ಅಕ್ಕಿಯನ್ನು ವಶಪಡಿಸ್ಕೊಳ್ತಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಪಡಿತರ ಅಕ್ಕಿಯನ್ನು ದಂಧೆ ಮಾಡ್ತಾ ಇರುವಂಥದ್ದು ಅವ್ಯಾಹತವಾಗಿದೆ. ಇದು ಆಹಾರ ಇಲಾಖೆಗೂ ಗೊತ್ತು. ಆದರೆ ಆಹಾರ ಇಲಾಖೆ ಅಧಿಕಾರಿಗಳು ಲಂಚವನ್ನು ತೆಗೆದುಕೊಂಡು ಅಥವಾ ಬೇರೆ ರೀತಿಯಾದ ಆಮಿಷಕ್ಕೆ ಒಳಗಾಗಿ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಮಲೆಬೆನ್ನೂರು, ಹರಿಹರ, ಸಂತೆಬೆನ್ನೂರು ಸಾಕಷ್ಟು ಜನ ದಂಧೆಯನ್ನು ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಲಾರಿಗಳಲ್ಲಿ 100 ಚೀಲ ಅಕ್ಕಿಯನ್ನು ತುಂಬಿ ಮಂಡ್ಯ, ಕೇರಳ ಬೇರೆ ಬೇರೆ ರಾಜ್ಯಕ್ಕೆ ಸಪ್ಲೈನ ಮಾಡ್ತಾ ಇದ್ದಾರೆ. ಆದರೆ ಅವ್ರ ವಿರುದ್ಧವಾಗಿ ಯಾರೂ ಕೂಡ ಕ್ರಮ ಕೈಗೊಳ್ತಿಲ್ಲ. ಅಲ್ಲಿಯ ಸ್ಥಳೀಯ ಪೊಲೀಸರಿಗೆ ಗೊತ್ತು ಯಾರ್ಯಾರು ದಂಧೆ ಮಾಡ್ತಿದ್ದಾರೆ ಅಂತ. ಅಲ್ಲಿಯ ಸ್ಥಳೀಯ ಪೊಲೀಸರಿಗೆ ಗೊತ್ತು, ಅಲ್ಲಿಯ ಆಹಾರ ನಿರೀಕ್ಷಕರಿಗೆ ಗೊತ್ತು ಯಾರ್ಯಾರು ದಂಧೆ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕಂದರೆ ಈ ದಂಧೆಕೋರರು ಎಲ್ಲರೂ ಕೂಡ ಮಂತ್ಲಿಯನ್ನು ಫಿಕ್ಸ್ ಮಾಡ್ಕೊಡ್ತಾರೆ. ಸಹಜವಾಗಿ ಎಲ್ರಿಗೂ ಮಂತ್ಲಿಯನ್ನು ಫಿಕ್ಸ್ ಮಾಡಿಕೊಂಡು ಈ ದಂಧೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಅವ್ರು ಯಾರೂ ಕೂಡ ಇದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ಸೊ ಬೆಕ್ಕಿನ ಕೊರಳೆಗೆ ಗಂಟೆ ಕಟ್ಟೋರು ಯಾರು ಅನ್ನೋ ಪರಿಸ್ಥಿತಿ ದಾವಣಗೆರೆ ಜಿಲ್ಲೆಯಲ್ಲಿದೆ. ಸಾಕಷ್ಟು ರೀತಿ ದಂಧೆ ನಡೀತಾ ಇದ್ದು ಕೂಡ ಯಾರು ಕೂಡ ಅದ್ರ ಬಗ್ಗೆ ಕ್ರಮವನ್ನು ಕೈಗೊಳ್ತಿಲ್ಲ. ಆದರೆ ಸಂತೋಷ್ ಅವರು ಕೇವಲ ಒಂದೇ ಒಂದು ಮಾತಿಗೆ ಆ ಒಂದು ಸ್ಪಾಟ್ ವಿಸಿಟ್ ಮಾಡಿ ಅವರ ವಿರುದ್ಧವಾಗಿ ಕ್ರಮವನ್ನು ಕೈಗೊಂಡಿದ್ದಾರೆ. FIR ಕೂಡ ದಾಖಲು ಮಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ರೀತಿಯಾದ ದಂಧೆಗೆ ಕಡಿವಾಣ ಹಾಕದೇ ಹೋದರೆ ಕಾಂಗ್ರೆಸ್ ಸರ್ಕಾರ ನೀಡ್ತಿರುವಂಥ ಅನ್ನಭಾಗ್ಯ ಅಕ್ಕಿ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ನೀಡ್ತಿರುವಂಥ ಅಕ್ಕಿ ಇರ್ಬೋದು, ಕೇವಲ ದಂಧೆಕೋರರ ಪಾಲಾಗಿ ಅವರಿಗೆ ಹಣವನ್ನು ಮಾಡಿಕೊಡ್ತಾರೆ ಬಿಟ್ಟರೆ, ಮತ್ತು ಇನ್ ಬಿಟ್ವೀನ್ ಯಾರು ಮಧ್ಯ ದಂಧೆ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾರೆ ಅವರು ದುಡ್ಡು ಮಾಡ್ಕೊಳ್ತಾರೆ ಬಿಟ್ಟರೆ ಯಾವ ಬಡವರ ಹೊಟ್ಟೆ ಕೂಡ ತುಂಬೋದಿಲ್ಲ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು, ಮೇಲಧಿಕಾರಿಗಳು ಯಾರಿದ್ದೀರಿ, SP ಮಟ್ಟದ ಅಧಿಕಾರಿಗಳು, ಜಿಲ್ಲಾಧಿಕಾರಿ ಮಟ್ಟದ ಅಧಿಕಾರಿಗಳು, ತಹಶೀಲ್ದಾರ್ ಮಟ್ಟದ ಅಧಿಕಾರಿಗಳು ಅವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಇನ್ಫ್ಯಾಕ್ಟ್ ಈ ಒಂದು ಗೋದಾಮಿನ ಮೇಲೆ FIR ಮಾಡಿದ್ದಾರೆ. ಆದರೆ ಯಾರ ಮೇಲೆ FIR ಮಾಡಬೇಕಂದ್ರೆ ಪೊಲೀಸರಿಗೆ ಒಂದು ಡೌಟ್ ಇದೆ. ಒಂದು ರೀಸನ್ ಏನಪ್ಪ ಅಂದರೆ ಅದು ಒಂದು ಜಮೀನು, ಅದು ಭತ್ತ ಬೆಳೆಯುವಂಥ ಜಮೀನಿನಲ್ಲಿ, ರೈತನ ಜಮೀನಿನಲ್ಲಿ ಒಂದು ಗೋದಾಮನ್ನು ಕಟ್ಟಿದ್ದಾರೆ. ಅದು ಅನಧಿಕೃತ ಗೋದಾಮು, ಯಾವುದೇ ರೀತಿಯಾದ ಪಂಚಾಯಿತಿಯ ಪರವಾನಗಿ ಇಲ್ಲ, ಏನೂ ಕೂಡ ಇಲ್ಲ. ಅಂತ ಒಂದು ಅನಧಿಕೃತ ಗೋದಾಮನ್ನು ಕಟ್ಟಿಕೊಂಡು ಅಲ್ಲಿ ಅಕ್ರಮವಾಗಿ ಅಕ್ಕಿಯನ್ನು ಸಂಗ್ರಹ ಮಾಡಿ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾಯಿದ್ರು. ಈಗ ಜಮೀನಿನ ಮಾಲೀಕನ ಮೇಲೆ FIR ಮಾಡಬೇಕು ಅಥವಾ ಗೋದಾಮನ್ನು ಕಟ್ಟಿರೋ ಒಬ್ಬ ವ್ಯಕ್ತಿಯ ಮೇಲೆ ಮಾಡಬೇಕು ಅಥವಾ ಯಾರು ಈ ದಂಧೆಯನ್ನು ಮಾಡ್ತಿದ್ದಾರೆ ಅವ್ರ ಮೇಲೆ FIR ಮಾಡಬೇಕು ಅಂತ ಗೊತ್ತಿಲ್ಲ. ಕೇವಲ ಒಂದು ಇಷ್ಟು ಗನ್ನಿ ಬ್ಯಾಗು, ಇಷ್ಟು ಪ್ಲಾಸ್ಟಿಕ್ ಚೀಲದಲ್ಲಿ ಅಕ್ಕಿ ಸಿಕ್ಕಿದೆ ಅಂತೇಳಿ FIR ಮಾಡ್ಕೊಂಡಿದ್ದಾರೆ. ಯಾರು ನಿಜವಾಗಿ ಅಲ್ಲಿ ದಂಧೆ ಮಾಡ್ತಿದ್ದಾರೆ ಅವರ ವಿರುದ್ಧವಾಗಿ FIR ಆಗಬೇಕು, ಅವ್ರು ಅರೆಸ್ಟ್ ಆಗಬೇಕು. ಆಗ ಮಾತ್ರ ಈ ರೀತಿಯಾದ ದಂಧೆ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಸರ್ಕಾರ ಕೊಡುವಂಥ ಸಂಪೂರ್ಣ ಅಕ್ಕಿ ದಂಧೆಕೋರರ ಪಾಲಾಗಿ ಅವರ ಕುಟುಂಬ, ಅವರ ಹೆಂಡತಿ, ಮಕ್ಕಳು ಅವರು ಉದ್ಧಾರ ಆಗ್ತಾರೆ ಬಿಟ್ಟರೆ ಯಾವ ಬಡವನ ಹೊಟ್ಟೆ ಕೂಡ ತುಂಬೋದಿಲ್ಲ. ಕೇವಲ ಇದು ಕೊಡುವಂಥದ್ದು, ಸರ್ಕಾರ ಕೊಡುವಂಥ ಅಕ್ಕಿ ಏನಿದೆ ದಂಧೆಕೋರರ ಪಾಲಾಗ್ತದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕು. ಅದರ್ವೈಸ್ ದಂಧೆಯನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಇದು ಹೊರಗಡೆ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿತ್ತು. ಮತ್ತೊಂದು ಸ್ಟೋರಿಯ ಜೊತೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಎಲ್ಲರಿಗೂ ನೋಡ್ತಾರೆ ಒನ್ ಕನ್ನಡ ನ್ಯೂಸ್.